ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಇವತ್ತು ಕಾಶ್ಮೀರದ ಪೂಂಚ್ ಭಾಗಕ್ಕೆ ಭೇಟಿ ಕೊಟ್ಟಿದ್ದಾರೆ. ಯಾಕೆಂದರೆ ಈ ಪಾಕ್ ಸೇನೆಯವರು ಶೆಲ್ ದಾಳಿ ಮಾಡಿದ್ರಲ್ಲ, ಅಲ್ಲಿ ದಾಳಿಗೊಳಗಾದ ಕುಟುಂಬಸ್ಥರನ್ನು ಭೇಟಿ ಆಗ್ತಾ ಇದ್ದಾರೆ. ಅಪ್ರಚೋದಿತ ದಾಳಿಯನ್ನು ನಡೆಸಿ ಅನೇಕ ಮನೆಗಳನ್ನು ಧ್ವಂಸಗೊಳಿಸಿದರು. ಎಷ್ಟೋ ಜನ ಪಾಪ ಊರು ಬಿಟ್ಟು ಹೊಟ್ಟೋಗಿದ್ರು, ಆ ಊರಲ್ಲಿ ವಾಸ ಮಾಡೋದಕ್ಕಾಗದೇ ಇಲ್ಲ ಅಂತಂದ್ಬಿಟ್ಟು. ಹಾಗಾಗಿ ಪೂಂಚ್, ರಜೌರಿ ಈ ಭಾಗದಲ್ಲಿ ಅತಿ ಹೆಚ್ಚು ಹಾನಿ ಪೀಡಿತ ಪ್ರದೇಶಗಳು. ಅಲ್ಲಿಗೆ ಇವತ್ತು ಕೇಂದ್ರ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಭೇಟಿ ಕೊಟ್ಟು ಯಾರ್ಯಾರು ಈ ಥರ ಮನೆ ಮಠ ಕಳ್ಕೊಂಡಿದ್ದಾರೆ, ಜೀವಹಾನಿಯಾಗಿದೆ ಅಂಥವರ ಕುಟುಂಬಕ್ಕೆ ಭೇಟಿಯಾಗಿ ಸಾಂತ್ವನವನ್ನು ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಕೆಲವು ಸೇನಾ ನೆಲೆಗಳಿಗೆ, ವಾಯು ನೆಲೆಗಳಿಗೆ ಸರ್ಕಾರದ ವತಿಯಿಂದ ರಕ್ಷಣಾ ಸಚಿವರು ಮತ್ತು ಪ್ರಧಾನಿ ಭೇಟಿ ಕೊಟ್ಟಿದ್ದರು. ಬಟ್ ವಿರೋಧ ಪಕ್ಷದ ನಾಯಕರಾಗಿ ಭೇಟಿ ಕೊಡ್ತಕ್ಕಂಥದ್ದು ಅವರ ಕರ್ತವ್ಯ. ಹಾಗಾಗಿ ಇವತ್ತು ಅವ್ರಿಗೆ ಜಮ್ಮು ಕಾಶ್ಮೀರದ ಕಾಂಗ್ರೆಸ್ ನಾಯಕರು ಮತ್ತು ಅವರ ಇಂಡಿ ಒಕ್ಕೂಟದ ಬೇರೆ ಬೇರೆ ಪಕ್ಷಗಳ ನಾಯಕರು, CM ಒಮರ್ ಅಬ್ದುಲ್ಲಾ, ಏಕೆಂದರೆ ಅವರೆಲ್ಲ ಇಂಡಿ ಕೂಟದಲ್ಲಿ ಇರ್ತಕ್ಕಂಥವ್ರು, ಅವರೆಲ್ಲರೂ ಕೂಡ ಸಾಥ್ ಕೊಡ್ತಾರೆ.